ಸಂಸದ ಎಲ್.ಆರ್. ಶಿವರಾಮೇಗೌಡರವರು ನಾಯ್ಡು ಜಾತಿ ಕುರಿತು ನಿಂದಿಸಿರುವುದನ್ನು ಕೊಡಗು ಬಲಿಜ ಸಮಾಜದ ಅಧ್ಯಕ್ಷರಾದ ಟಿ.ಎಲ್. ಶ್ರೀನಿವಾಸ್ ರವರು ಸುದ್ದಿಗೋಷ್ಠಿಯಲ್ಲಿ ಖಂಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೊಡಗು ಬಲಿಜ ಸಮಾಜದ ಅಧ್ಯಕ್ಷರಾದ ಟಿ.ಎಲ್. ಶ್ರೀನಿವಾಸ್ ರವರು ಮಾತನಾಡಿ, ರಾಜ್ಯದ 27 ಕ್ಷೇತ್ರಗಳಲ್ಲಿ ಜಾತಿ ಆಧಾರಿತ ಮತಯಾಚನೆ ಕೇಳಿ ಬರುತ್ತಿಲ್ಲ. ಮಂಡ್ಯ ಕ್ಷೇತ್ರದಲ್ಲಿ ಸಂಸದರ ಎಲ್.ಆರ್. ಶಿವರಾಮೇಗೌಡರು ನಾಯ್ಡು ಜಾತಿ ಕುರಿತು ಹೇಳಿಕೆ ನೀಡಿರುವುದು ಈ ವರ್ಗದ ಜನತೆಗೆ ನೋವಾಗಿದೆ. ಆದ್ದರಿಂದ ನಾಯ್ಡು ಜನಾಂಗ ಶಿವರಾಮೇಗೌಡರನ್ನು ಖಂಡಿಸುತ್ತೇವೆ. ವಿವಿಧತೆಯಲ್ಲಿ ಏಕತೆ ಇರುವ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಧಕ್ಕೆ ತರುವಂತಹ ವಿಚಾರವಾಗಿದೆ ಹಾಗೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರ ನಡುವಿನ ಮತ ವಿಭಜನೆಗಾಗಿ ಈ ಕ್ಷುಲ್ಲಕ ಹೇಳಿಕೆಯನ್ನು ಎಲ್.ಆರ್. ಶಿವರಾಮೇಗೌಡರು ನೀಡಿದ್ದಾರೆ. ಆದ್ದರಿಂದ ನಮ್ಮ ಜನಾಂಗದ ವತಿಯಿಂದ ಈ ಹೇಳಿಕೆಯನ್ನು ಖಂಡಿಸುತ್ತೇವೆ ಎಂದು ತಿಳಿಸಿದರು. ಶಿವರಾಮೇಗೌಡರು ಅವರ ಬಗ್ಗೆ ನಿನ್ನೆ ತಾನೇ ಮೈಸೂರಿನಲ್ಲಿ ಕೂಡ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೆವು. ನಂತರ ದೃಶ್ಯ ಮಾಧ್ಯಮವೊಂದರಲ್ಲಿ ಒಂದು ಡಿಸ್ಕಷನ್ ಏನು ಸಂವಾದ ನಡೀತು. ಅಲ್ಲಿ ನೇರವಾಗಿ ಶಿವರಾಮೇಗೌಡರು ನಮಗೆ ಮಾತಿಗೆ ಸಿಕ್ಕಾಗ ನಾನು ಹೇಳಿದೆ, ಶಿವರಾಮೇಗೌಡ್ರೆ, ನೀವು ಈ ರೀತಿ ಒಂದು ನಾಯ್ಡು ಜನಾಂಗವನ್ನು ಈ ರೀತಿ ಅವಹೇಳನ ಮಾಡಿದ್ದೀರಾ. ಯಾವುದೋ ಒಂದು ಚುನಾವಣೆ ಗಿಮಿಕ್ಕು ಮತ್ತು ಈ ಮತ ವಿಭಜನೆ ಮಾಡುವ ದೃಷ್ಟಿಕೋನದಿಂದ ನೀವು ಈ ಥರ ಮಾತಾಡಿದ್ದೀರಾ. ಇದು ನಮಗೆ ಇಡೀ ರಾಜ್ಯದಲ್ಲಿ ನಾವು ಎಷ್ಟೋ ಲಕ್ಷಗಟ್ಟಲೆ ಬಲಿಜ ಜನಾಂಗ ನಾಯ್ಡು ಜನಾಂಗ ಇದ್ದೀವಿ, ನಮಗೆ ತುಂಬ ನೋವಾಗಿದೆ ಅಂತ ಹೇಳುವಾಗ ಅವರು ಎರಡೆರಡು ಬಾರಿ ಆ ದೃಶ್ಯವಾಹಿನಿಯಲ್ಲಿ ನೆನ್ನೆ ಕ್ಷಮಾಪಣೆಯನ್ನು ಬಹಿರಂಗವಾಗಿ ಕೇಳಿದ್ದಾರೆ. ಆ ಕ್ಷಮಾಪಣೆಯನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ. ಆದರೆ ಅವರು ಏನು ಹೇಳಿದರು ಅಲ್ಲಿ ಒಂದು ಮಾತು ಅಂತ ಹೇಳಿದ್ರೆ, ಸುಮಲತಾ, ದರ್ಶನ್ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ಕ್ಷಮಾಪಣೆ ಕೇಳಲ್ಲ, ಇಡೀ ರಾಜ್ಯದ ಎಲ್ಲ ಬಲಿಜ ಜನಾಂಗದ ಕ್ಷಮಾಪಣೆಯನ್ನು ನಾನು ನಾಯ್ಡು ಜನಾಂಗದ ಕ್ಷಮಾಪಣೆಯನ್ನು ಕೇಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅದು ಯಾಕೆ ಏನು ಅಂತೇಳಿ ಅವರವರ ವೈಯಕ್ತಿಕ ವಿಚಾರ ಆಗಿರ್ಬೋದು. ಆದರೆ ನಾವಿಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ನಾಡಿದ್ದು 18ಕ್ಕೆ ಕೊಡಗು ಸೇರಿದಂತೆ ಮಂಡ್ಯದಲ್ಲೂ ಚುನಾವಣೆ ನಡೀತಾ ಇದೆ. ಸಂಘರ್ಷಗಳು, ಜಾತಿಯ ಸಂಘರ್ಷಗಳು ನಡೆಯದಿರಲಿ. ಚುನಾವಣಾಧಿಕಾರಿಗಳು ಈಗ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಬಗ್ಗೆ, ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೀವೆಲ್ಲ ಪತ್ರಕರ್ತರು ಉತ್ತಮವಾದ ಒಂದು ದೈನಂದಿನ ವರದಿಯನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಅದರಿಂದ ಒಂದು ಭಯಮುಕ್ತ ವಾತಾವರಣದಲ್ಲಿ ಇಲ್ಲಿ ಚುನಾವಣೆ ನಡೀಬೇಕು. ಸುದ್ದಿಗೋಷ್ಠಿಯಲ್ಲಿ ಸಮಾಜ ಸೇವಕರಾದ ಎಸ್. ನಾರಾಯಣ ಸ್ವಾಮಿ ನಾಯ್ಡು, ಯಮುನಾ ಚಂಗಪ್ಪ, ರತಿ ಅಚ್ಚಪ್ಪ, ಲಕ್ಷ್ಮಿ ಉಪಸ್ಥಿತರಿದ್ದರು.